ರೆಸ್ಪೆಕ್ಟ್ ಮೀ ವೆರಿ ವೆಲ್. ಇಲ್ಲಿ ಪಾತ್ರದ ಅವರ ಇವರ ಬರೋದೇ ಇಲ್ಲ. ಧ್ರುವ್ ಹೀರೋ, ನಾನು ನೋಡಿದ್ದೀನಿ ಅವ್ರ ಸಿನಿಮಾನೆಲ್ಲ. ಐ ಲೈಕ್ ಹಿಮ್ ಆಸ್ ಅನ್ ಆ್ಯಕ್ಟರ್, ಐ ಲೈಕ್ ಹಿಮ್ ಆಸ್ ಅ ಫ್ಯಾಬುಲಸ್ ಡ್ಯಾನ್ಸರ್, ಇಮೋಷನ್ನು. ಐ ವುಡ್ ಲೈಕ್ ಟು ಬಿ ಎ ಪಾರ್ಟ್ ಆ್ಯಂಡ್ ಹಿಮ್ ಹಿ ಈಸ್ ಮೈ ಫ್ಯಾಮಿಲಿ. ಡೈರೆಕ್ಟ್ರ್ ಆಮೇಲೆ ಫಸ್ಟ್ ಇವರು ವಿಲನ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ಎಷ್ಟನೇ ಇಸ್ವಿ, ನಾನೆಷ್ಟು ಸಿನಿಮಾ ಮಾಡಿದ್ದೆ, ಏನು ಪರಿಚಯ ಇರಲಿಲ್ವ ನಮ್ಮಿಬ್ಬರಿಗೆ. ಫಸ್ಟ್ ಹಿ ಬಿಕೇಮ್ ಮೈ ಫ್ಯಾಮಿಲಿ ಸರ್. ಆಫ್ಟರ್ ದಟ್ ಹಿ ಈಸ್ ಮೈ ಡೈರೆಕ್ಟರ್. ಸೊ ವಾಟ್ ಎವರ್ ಇಟ್ ಇಸ್ ಫ್ಯಾಮಿಲಿ. ಐ ವಿಲ್ ಬಿ ದೇರ್. ಸುದೀಪ್ ಸರ್, ಕೆಲವು ಏನೋ ಕೇಳಕ್ಕೆ ಹೋದ್ರು ಪಾಪ. ಒಂದು ನಿಮಿಷ ಸರ್, ಜಸ್ಟ್ ಒನ್ ಸೆಕ್. ಎಸ್ ಸರ್. ಇಲ್ಲ ಅವರು ಪ್ರಶ್ನೆ ಕೇಳಬೇಕು ಅಂತ ಇವ್ರು ಕೇಳಿದ್ರು. ಈ ಗ್ಯಾಪಲ್ಲಿ ಅವರು ಹೀರೋಯಿನ್ನ ನೋಡ್ತಾ ಇದ್ರು. ಅವ್ರಿಗೆ ಸಡನ್ನಾಗಿ ಮರ್ತಾ ಇದ್ದು ಏನು ಮಾಡಬೇಕು. ಬೇರೆ ನೋ, ದೇರ್ ಇಸ್ ನೋ ಅಪ್ಡೇಟ್. ಐ ಮೀನ್ ಸುಮ್ಮನೆ ನ್ಯೂಸ್ ಕೊಡಲಿ ಅಂತ ಕೊಡಲ ನಾನು. ನಾನು ಒಂದು ಮಾರ್ಕ್ ಮಾಡಿದ್ಮೇಲೆ ಐ ಟೋಲ್ಡ್ ಯು ಸರ್, ವಿತಿನ್ ಅ ಮ್ಯಾಟರ್ ಆಫ್ 5.5 months ನಾನು 120 days ವರ್ಕ್ ಮಾಡಿ 166 ಕಾಲ್ ಶೀಟ್ಸ್ ವರ್ಕ್ ಮಾಡಿ ಅದು ಮುಗೀತಿದ್ದ ಹಾಗೇ ಐ ವಾಸ್ ಸೋ ಟೈಡ್ ಅಪ್ ವಿತ್ ಬಿಗ್ ಬಾಸ್, ಐ ವಾಸ್ ಸೋ ಟೈಡ್ ಅಪ್ ವಿತ್ CCL. ಫಾರ್ ದ ಫಸ್ಟ್ ಟೈಮ್ ನನಗೆ ಐ ಜಸ್ಟ್ ವಾಂಟೆಡ್ ಟು ರೆಸ್ಟ್ ಆ್ಯಂಡ್ ನಾಟ್ ಡೂ ಎನಿಥಿಂಗ್. ಐ ಜಸ್ಟ್ ಡಿಂಟ್ ಡೂ ಎನಿಥಿಂಗ್. ಮನೇಲಿದ್ದೆ, ಊಟ ಮಾಡ್ತಾಯಿದ್ದೆ, ಅಡುಗೆ ಮಾಡ್ತಾಯಿದ್ದೆ, ವರ್ಕೌಟ್ ಮಾಡ್ತಾಯಿದ್ದೆ, ಮಲಗ್ತಾಯಿದ್ದೆ, ಅಲ್ಲಲ್ಲಿ ಗ್ಯಾಪ್ಸ್ ಇದ್ದವು ಏನಾದ್ರು ಆಡ್ಕೊಂಬರ್ತಾಯಿದ್ವಿ, ಕ್ರಿಕೆಟ್ ಏನಾದರೂ. ಐ ಜಸ್ಟ್ ರೆಸ್ಟೆಡ್ ಫಾರ್ ಅ ವೈಲ್ ಟು ಲುಕ್ ಬೆಟರ್. ಬಿಕಾಸ್ ನಾವು ಹೇಳಿದ್ದೀನಿ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಹೀರೋಗಳಾದ ತಕ್ಷಣ ನಾವು ಹೆಂಗಿದ್ರು ನೋಡಬೇಕು ಅನ್ನೋದು ತಪ್ಪಾಗುತ್ತೆ. ವಿ ಹ್ಯಾವ್ ಟು ಲುಕ್ ಗುಡ್, ಐ ಶುಡ್ ಫೀಲ್ ದಟ್ ಗುಡ್. ಸೊ ಐ ಟುಕ್ ರೆಸ್ಟ್ ಅಷ್ಟೇ. BRB ಇಸ್ ಗೋನ್ ಸ್ಟಾರ್ಟ್ ನಾವು. ಆ್ಯಂಡ್ ಇಲ್ಲದೇ ಇರೋ ಅಪ್ಡೇಟ್ಗಳು ನಾನು ಯಾವತ್ತೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇವರು ಅವಾಗಿಂದ ಕೂತು ರಿವೀಲ್ ಅಂತ ಇದ್ದಾರೆ. ಹಾಗೆ ಎಲ್ಲಿಂದ ಏನಾದ್ರು ಇದ್ದರೆ ಹೇಳ್ಬೋದು. ನಾನು ಏನಿಲ್ಲ ಹೇಳೋಕ್ಕೆ. ಇವಾಗ BRB ಸ್ಟಾರ್ಟ್ ಆಗುತ್ತೆ. ಡೋಂಟ್ ಫರ್ಗೆಟ್, ಐ ಆಮ್ ಅನ್ ಆ್ಯಕ್ಟರ್, ಐ ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಹಿಯರ್ ಮಿ ಔಟ್, ಐ ಹ್ಯಾವಂಟ್ ಫಿನಿಶ್ಡ್. There are a lot of projects lined up. One by one when it is happening, ಯಾವಾಗ ಏನು ಮಾಡಬೇಕು ಖಂಡಿತವಾಗ್ಲೂ ಮಾಡ್ತೀನಿ ನಾನು. ನಾಟ್ ನಾವು. KD ನೋಡಿ ಇಲ್ಲ ಇವ್ರಿಗೆ. ಸುದೀಪ್ ಸರ್, ಕೆಲವು ಸಿನಿಮಾಗಳಲ್ಲಿ ಇದೇ ರೀತಿಯ ಗೆಸ್ಟ್ ರೋಲ್ಗಳು ಅಥವಾ ಕ್ಯಾಮಿಯೋಗಳು ತುಂಬ ವರ್ಕ್ ಆಗುತ್ತೆ. ಎಕ್ಸಾಂಪಲು ಶಿವಣ್ಣ ಅವ್ರದ್ದು ಜೈಲರಲ್ಲಿ ವರ್ಕ್ ಆಗುತ್ತೆ. ಕೆಲವು ಸಿನಿಮಾಗಳಲ್ಲಿ ತುಂಬ ಡೇಂಜರಸ್ ಆಗುವ ಚಾನ್ಸಸ್ ಕೂಡ ಇದೆ. ಕೂಲಿಯಲ್ಲಿ ಅಮೀರ್ ಖಾನ್ ಅವರದ್ದಾದ ರೀತಿಯಲ್ಲಿ. ಸೊ ನೀವು ಯಾವ ರೀತಿ, ಈಗ ನೀವು ಹೇಳಿದ್ರಿ ನೀವು ಕಥೆಯನ್ನು ಕೇಳಲ್ಲ, ನಿಮ್ಮ ಪೋರ್ಷನನ್ನು ಮಾತ್ರ ನೋಡ್ತೀರಿ ಅಂತ. ಕಥೆಯನ್ನು ಕೇಳದೆ ಈ ರೀತಿ ಕ್ಯಾಮಿಯೋ ಮಾಡಿದಾಗ, ಈ ಸಿನಿಮಾ ಅಂತ ಹೇಳಲ್ಲ ನಾನು, ಎಕ್ಸಾಂಪಲ್ ಆಗಿ ಅದು ವರ್ಕೌಟ್ ಆಗದೇ ಇದ್ದಾಗ ನಿಮಗೆ ಯಾವ ರೀತಿ ನೆಗೆಟಿವ್ ಆಗಬಹುದು ಅಂತ ಒಂದು ಯೋಚನೆಯೂ ಇರುತ್ತೆ ನಿಮಗೆ. ಸೊ ಇದನ್ನು ನೀವು ಕ್ಯಾಮಿಯೋ ಮಾಡುವಾಗ ನೀವು ಯಾವುದನ್ನು ಯೋಚನೆ ಮಾಡ್ತೀರಿ ಅಂತ, ಕಥೆಯನ್ನು ಕೇಳದೆ ಒಂದು ಕ್ಯಾಮಿಯೋ ಮಾಡ್ತೀನಿ ಅಂತ ಒಪ್ಕೊಳ್ಳಿಕ್ಕೆ? ಕೆಲವು ಎಮರ್ಜೆನ್ಸಿ ಬಂದಾಗ ನಾವು ಹಾಸ್ಪಿಟ್ಲ್ ಹೋಗ್ತೀವಲ್ಲ ಸರ್, ಒಂದು ಡಾಕ್ಟ್ರನ್ನ ನಂಬ್ತೀವಿ ನಾವು. ಕೆಲವು ಟೈಮ್ ವರ್ಕ್ ಆಗ್ಬೋದು, ಕೆಲವು ಟೈಮ್ ವರ್ಕೌಟ್ ಆಗದಲ್ಲೇ ಇರ್ಬೋದು. ಡಾಕ್ಟರ್ ಇಸ್ ಅ ಡಾಕ್ಟರ್, ಕರೆಕ್ಟ್, ಸಿಂಪಲ್. ನಾನು ಬುಡಕ್ಕೆ ಬಂದಿದ್ದೆ, ನಾನು ಚೆನ್ನಾಗಿ ನೋಡ್ಕೊಳ್ಳೋಣ ಸರ್. ಕೆಲವು ಟೈಮ್ ವರ್ಕ್ ಆಗುತ್ತೆ, ಕೆಲವು ಟೈಮ್ ವರ್ಕ್ ಆಗದಲ್ಲೇ ಇರ್ಬೋದು. ಈಗ ನನ್ನ ಪರ್ಸ್ನಲಾಗಿ ಹೀರೋ ಮಾಡಿರೋ ಎಷ್ಟೋ ಸಿನಿಮಾಗಳೇ ವರ್ಕೌಟ್ ಆಗಿರಲ್ಲ. 3 ದಿನಕ್ಕೆ ಆಗ್ತಾರೆ ಕೆಡ್ಸ್ಕೊಂಡು. ಸರ್ ಮೊನ್ನೆ ರಮೇಶ್ ಸರ್ ಮಾತಾಡ್ತಾ ಇಲ್ಲಿ ಸರ್ ಫ್ರಂಟ್ ರೋ ಸರ್, ರಮೇಶ್ ಸರ್ ಮಾತಾಡ್ತಾ ಹೇಳಿದರು ಮೊನ್ನೆ, ಒಂದು ಸಿನಿಮಾಗೆ 3 ವರ್ಷ ಕೊಡೋದು ಭಾಳ ಕಷ್ಟ ಅಂತ. ಪ್ರೇಮ್ ಸರ್ 3 ವರ್ಷ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅಥವಾ ಒಟ್ಟಾರೆಯಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ಇನ್ನೊಂದು, ಈ ಸಿನಿಮಾದ ನಿಮ್ಮ ಟೇಕ್ ಅವೇ ಏನು? ನಿಮಗೆ ಅನ್ಸುತ್ತಾ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ಅದನ್ನು ಸಕ್ಸಸ್ ಆಗಿ ಮಾಡಿ. ಇಟ್ ಈಸ್ ಇಂಪಾರ್ಟೆಂಟ್. ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವತ್ತೇನು ಬಿಡುಗಡೆ ಆಗ್ತದೆ, ಚಿಕ್ಕದ್ದು ದೊಡ್ಡದು, ವೆರಿ ಇಂಪಾರ್ಟೆಂಟ್ ಸರ್. ಭಾಳ ಕ್ರೂಷಿಯಲ್ ಸ್ಟೇಜಲ್ಲಿ ಹೋಗ್ತದೆ ಕನ್ನಡ ಚಿತ್ರರಂಗ ಇವತ್ತು. ಹಾಗಿದ್ದಾಗ ಪ್ರತಿ ಸಿನಿಮಾಗೆ ಎಷ್ಟು ಸಪೋರ್ಟ್ ಆಗುತ್ತೋ ಮಾಡೋಣ. ಇಲ್ಲಿ ಏನಾಗ್ತಾಯಿದೆ, ಚಿಕ್ಕ ಪುಟ್ಟ ಏನಾರ ತಪ್ಪುಗಳಾದಾಗ ಅದನ್ನೇ ಎಲಿವೇಟ್ ಮಾಡಿ ಅದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮಿಂಗ್ ಮಾಡಿದಾಗ ಏನಾಗುತ್ತೆ, ಡೋಂಟ್ ಫರ್ಗೆಟ್ ಸರ್, ನಾವು ಯಾವಾಗ ಒಂದು ವಾಯ್ಡ್ ಬಿಡ್ತೀವೋ, ಯಾವಾಗ ನಮ್ಮನ್ನು ನಾವು ಸೋಲ್ಸೋದಕ್ಕೆ ಇಷ್ಟಪಡ್ಕೋತೀವೋ ಆವಾಗಲೇ ತಾನೇ ಬೇರೆ ಕಡೆಯಿಂದ ಎಲ್ಲರೂ ಬಂದು ಇಲ್ಲಿ ಆಳಕ್ಕೆ ಸ್ಟಾರ್ಟ್ ಮಾಡೋದು. ಚಿತ್ರರಂಗ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಇದು ನಮ್ಮ ಸಿನಿಮಾ, ಇದು ನಮಗೆ ದೊಡ್ಡದಾಗಬೇಕಾ? ಹಾಗೇ ಆಗುತ್ತೆ. ಹಾಗಂತ ಇದು ಮಾತ್ರ ಅಲ್ಲ, ಇನ್ನೂ ಯಾವುದೋ ಎಷ್ಟೋ ಚಿಕ್ಕ ಸಿನಿಮಾಗಳು ಬರ್ತಾ ಇರ್ಬೋದು. ಇದು ಚಿಕ್ಕದಂದಾಗ ನಾನು ಹೇಳಿದ್ದು ಬಡ್ಜೆಟ್ ವೈಸ್ ಸರ್. ಸಕ್ಸಸ್ ಆಗಬೇಕು. ವಿ ಆರ್ ಗೋಯಿಂಗ್ ಥ್ರೂ ಅ ಫೇಸ್ ವಿಚ್ ವಿ ನೀಡ್ ಟು ಸರ್ಪಾಸ್ ನಾವು. ಅರ್ಥ ಆಯ್ತಾ? ಹಾಗಿರ್ಬೇಕಾದ್ರೆ
ದುರ್ಬೀನು ಮೈಕ್ರೋಸ್ಕೋಪ್ ಹಾಕ್ಕೊಂಡು ಒಂದು ಸಿನಿಮಾದಲ್ಲಿ ಬರೀ ತಪ್ಪುಗಳು ಇದು 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 ಮಿಸ್ಟೇಕ್ ಅನ್ನೋ ಬದಲು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಕೊಟ್ಟು ಸಿನಿಮಾಗಳನ್ನ ಉದ್ಧಾರ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ಚಿತ್ರರಂಗ ಮತ್ತೆ ಕಳ 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 ಅಂತ ಉದ್ಧಾರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್? ಸೊ ಐ ಫೀಲ್ ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವಾಗ ಏನು ರಿಲೀಸ್ ಆಗ್ತಾಯಿದೆ, ಇಟ್ ಈಸ್ ಈಕ್ವಲಿ ಆ್ಯಸ್ ಇಂಪಾರ್ಟೆಂಟ್ ಆಸ್ KD ಸರ್. ಎವ್ರಿ ಸಿನಿಮಾ ವಿ ಶುಡ್ ಸಪೋರ್ಟ್ ಇಟ್. ಅಂದರೆ ಈಗ ಮೋದಿಯವ್ರನ್ನ IPL ಮೋದಿಯವ್ರನ್ನ ಕರ್ಕೊಂಬರ್ಬೇಕು ಸರ್, ಇದು ಕೆಲವರು ದಾರಿ ತೋರಿಸಿ ಅಂದ್ಬಿಟ್ಟು ಇವಾಗ ಹೆಮ್ಮೆ ಔಟ್. ದುಬೈಯಲ್ಲಿ ಒಂದು ಕೇಳ್ರಿ ಪೇಷನ್ಸ್, ಆಲ್ರೆಡಿ ಕೈ ಹಿಂಗೆ ಹಿಂಗೆ ಇರಿ, ಒಂದು ನಿಮಿಷ ಇರಿ. ದುಬೈಯಲ್ಲಿ ಎಷ್ಟು ಬುರ್ಜ್ ಖಲೀಫಾ ಇದೆಯಪ್ಪ? ಸೊ ಒಂದು ಬುರ್ಜ್ ಖಲೀಫಾ ಇದೆ ಅಂತ ಇಡೀ ದುಬೈ ಅಲ್ಲಾಡೈತಾ? ಇಲ್ಲ ತಾನೆ. ಬುರ್ಜ್ ಖಲೀಫಾ ಹತ್ತವ್ರು ಲಿಫ್ಟಲ್ಲಿ ಕೆಳಗೆ ಇಳಿಲೇಬೇಕು, ಹೊರಗಡೆ ಊಟಕ್ಕೆ ಹೋಗಲೇಬೇಕು ಸರ್. ಅವೆಲ್ಲ ಹಂಗೆ ಹೋಗಿದ್ದಾರೆ IPL ಒಂದು 2 ತಿಂಗಳು ಆಟ ಆಡ್ತವ್ರೆ, ಆಡಲಿ, ಆಮೇಲೆ ಬನ್ನಿ. ಈಗ ನಾನು ಅದೇ ನಿಮಗೆ ಕೇಳ್ಬೋದು, IPL ಬಿಟ್ಬಿಟ್ಟು ನೀವು ಹೋಗ್ರಿ ಸಿನಿಮಾ ನೋಡೋಕ್ಕೆ. ಒಂದು ನಿಮಿಷ, CCL ಮುಗ್ದೋಯ್ತು ಸರ್. ಈಗ ನೀವು ಆ್ಯಕ್ಚುಲಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರೋ ಪ್ರಶ್ನೆ ಕೇಳ್ತಾ ಇದ್ದೀರಾ? ಓಕೆ, ಒಂದು ನಿಮಿಷ. CCL ಎಷ್ಟು ದಿನ ಆಡಿದೆ ಸರ್? ಒಂದು ನಿಮಿಷ ಚಿನ್ನ, ನೀನು ಮಾತಾಡ. CCL ಅಲ್ಲಿ ಎಷ್ಟು ಮ್ಯಾಚ್ ಆಡಿದೆ, ಎಷ್ಟು ದಿನ ಆಡಿದೆ? ಮತ್ತೇನಕ್ಕೆ 4 ವೀಕೆಂಡು CCL ಅಲ್ಲಿ ಆಡಿದೆ. ಆ 4 ವೀಕೆಂಡ್ ಮೈನಸ್ ಮಾಡಿದ್ರೆ ಚಿತ್ರರಂಗಕ್ಕೆ ನಾನು ಎಲ್ಲ ಭಾಗಗಳನ್ನ ಕೊಟ್ಟಿರೋದು, ಕರೆಕ್ಟಾ? ಅದನ್ನು ನೋಡಿ ನಾನು ವೀಕೆಂಡಲ್ಲಿ ಏನು ಮಾಡಿದೆ ನಿಮಗೆ ಯಾಕೆ? CCL ಅಲ್ಲಿ ಮಾಡಿದೆ, CCL ಅಲ್ಲಿ ಆಡ್ತಾಯಿ. CCLಯಿಂದ ನಿಮ್ಗೆ ಏನು ಸರ್ ತೊಂದರೆ ಆಗಿದೆ? IPL ಹೇಳಿದ್ರಿ. ಯಾವುದೇ ಒಬ್ಬ ಇವಾಗ ಒಂದು ಚಿತ್ರರಂಗ ತೊಗೊಂಡ್ರು ಅಲ್ಲೊಬ್ರು ದೊಡ್ಡ ನಟರು ಇರ್ಬೋದು, ಅವರೇ ನಂಬರ್ 1 ನಟರು ಅಂತ ಇರ್ಬೋದು, ಕರೆಕ್ಟ್? ಎಲ್ಲ ಚಿತ್ರರಂಗದಲ್ಲಿ ಒಂದಿರುತ್ತೆ ಒಂದು ದೊಡ್ಡ ಪ್ರಸಿದ್ಧವಾದಂಥ ಹೆಸರು. ಹಾಗಂತ ಬೇರೆ ನಟರು ಸಿನಿಮಾ ಮಾಡಲ್ವಾ? ಬೇರೆ ನಟರು ಇಲ್ವಾ? ಕರೆಕ್ಟಾ? ಇರ್ತಾರೆ. ಇವತ್ತು ಅವ್ರ ಅಪ್ಪಂದ್ರಾಗಿರ್ತಾರೆ, ಅವ್ರ ಮಕ್ಕಳಾಗಿರ್ತಾರೆ, ನಾಳೆ ಅವ್ರಿಗೆ ಮಕ್ಕಳಾಗಿರ್ತಾರೆ, ಅವ್ರ ಅಪ್ಪ ಆಗ್ತಾರೆ. ಇದು ಒಂದು ಕಾಲ. ಅಗೇನ್ ನೋಡಿ, ಬುದ್ಧಿ ಹೇಳ್ತಾ ಇದ್ದೀನಿ, ಕಾಲ ಭೈರವನಾಗಿ. ದಟ್ಸ್ ಆಲ್ ಇಟ್ ಇಸ್. ಡೋಂಟ್ ವರಿ ಅಬೌಟ್ ಯಾವುದೋ ದೊಡ್ಡದಿದೆ ಅಂದ್ರೆ ಆ ದೊಡ್ಡದನ್ನು ನೋಡಿ ಹೆದರೋರು ನಾವು ಯಾರೂ ಅಲ್ಲ. ಚಿತ್ರರಂಗ ಇವತ್ತು ಸಫರ್ ಆಗ್ತಾ ಇದೆ, ನಾಟ್ ಬಿಕಾಸ್ ಆಫ್ IPL ಸರ್. ನಮ್ಮ ಓನ್ ಒಂದು ಮಾಡಿರೋವಂಥ ಒಂದು ಇದರಿಂದ ಕೆಲವು ಟೈಮಲ್ಲಿ ಒಳ್ಳೆ ಟೈಮ್ ನಡಿಬೇಕಾದ್ರೆ ನಾವು ಕೆಲವು ಸಿನಿಮಾಗಳಿಂದ ನಾವು ಕೆಲವು ಮಾಡಿರೋ ಮಿಸ್ಟೇಕ್ಸ್ಗಳಿರ್ಬೋದು, ತಿದ್ಕೋತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಬೆಳಿತೀವಿ. ಒಂದೇ ನಿಮಿಷ, ಸಮಯದ ಅಭಾವ ಇದೆ. ಕೊನೆಯ 4 ಪ್ರಶ್ನೆಗಳು. ಐ ಥಿಂಕ್ ಕೇಳಿ ಬಿಡಿ, ರಿಪೀಟೆಡ್ ಕ್ವಶನ್ ದಯವಿಟ್ಟು ಕೇಳಬೇಡಿ. ಸುದೀಪ್ ಸರ್, ಕಾಲಭೈರವನಾಗಿ ಆನ್ ಸ್ಕ್ರೀನಲ್ಲಿ ನಿಮ್ಮನ್ನ ಎಷ್ಟು ನಿಮಿಷಗಳ ಕಾಲ ನಿರೀಕ್ಷೆ ಮಾಡ್ಬೋದು ಅಂತ? ನಾವು 120 ದಿನ ಶೂಟಿಂಗ್ ಮಾಡೋ ಮಾರ್ಕಲ್ಲೇ 2 ಅವರ್ ತೋರಿಸಿದ್ರು. ಇನ್ನು 3 ದಿನದಲ್ಲಿ ಏನು ತೋರ್ಸಾರ ನನಗೆ ಗೊತ್ತಿಲ್ಲ, ಇವರೇ ನೋಡಬೇಕು, ಇವ್ರಿಗೆ ಗೊತ್ತಿರುತ್ತೆ ಅದು. ನಾನು ಲೆಂತ್ ಎಲ್ಲ ನಾನು ನೋಡಿಲ್ಲ. ಒಂದಂತೂ ಚಂದ, ಸತ್ಯ. ತೆಗೆದಿರೋ ಪ್ರತಿ ಫ್ರೇಮ್ನು ಭಾಳ ಅದ್ಭುತವಾಗಿ ತೆಗೆದಿದ್ದಾರೆ. ತುಂಬ ಇಷ್ಟ ಆಯ್ತು ನನಗೆ ಅವ್ರು ತೆಗೆದಿರೋ ಫ್ರೇಮ್ಸ್. ಆಮೇಲೆ ನಮ್ಮ ಮತ್ತು ಧ್ರುವ ಅವರ ಕಾಂಬಿನೇಷನ್ ಏನು ತೆಗಿಯೋಕ್ಕೆ ಹೊರಟ್ರು ಅದು ಇಷ್ಟ ಆಯಿತು ನನಗೆ. ಆ್ಯಂಡ್ ಓವರ್. ಓಕೆ ಸರ್. ಸರ್, ಪ್ರೇಮ್ ಸರು ನಿಮ್ಮನ್ನ ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ, ಮತ್ತು ಈ ಥರ ಗೆಸ್ಟ್ ರೋಲ್ ಆಗಿ ತೊಗೊಂಡಿದ್ದಾರೆ. ಬಟ್ ನಿಮಗೆ ಅಂತಲೇ ಪರ್ಟಿಕ್ಯುಲರಾಗಿ ಒಂದು ಕತೆ ಬರೆದು ಯಾಕೆ ನಿರ್ದೇಶನ ಮಾಡಲ್ಲ? ನೀವು ಬೇಡ ಅಂತ ಏನಾದರೂ ಹೇಳಿದ್ದೀರಾ ಅಥವಾ? ನಿಮಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಾನು ಬೇಡ ಅಂದಿದ್ದೀನಿ ಅಂತ? ಅಲ್ಲ ಸರ್, ಕೇಳ್ತಿರೋದು. ಎಷ್ಟು ಒಳ್ಳೆಯವರು ನೀವು. ಸರ್, ಪರ್ಸ್ನಲ್ ಆಗಿ ಅವ್ರು ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ, ಡಾರ್ಲಿಂಗ್. ಅಲ್ಲ ರೀ, 3 ದಿನ ಕರೆದಾಗಲೇ ಬೇಡ ಅನ್ನಲ್ಲ. ಇನ್ನು ಸಿನಿಮಾ ತೊಗೊಂಬಂದ್ರೆ ಬೇಡ ಅಂತೀವ ನಾವು. ಇಟ್ಸ್ ನಾಟ್ ಲೈಕ್ ದಟ್. ಇನ್ನೊಂದು ಏನಿಲ್ಲ, ಅವ್ರು ತಂದಿಡೋಕ್ಕಾಗಲ್ಲ ಪಾಪ. ಇನ್ನೋಸೆಂಟಾಗಿ ಕ್ವಶನ್ ಕೇಳಿದ್ದಾರೆ. ಇನ್ನೊಬ್ರು ಇವರೇ ಕೇಳಿದ್ರು. ಈಗ ಅವ್ರು ಒಂದು ಸಿನಿಮಾಗೆ ಹೋದ್ರೆ 3 ವರ್ಷ ಅಲ್ಲಿ ಸ್ಟಕ್ ಆಗಿದ್ರು. ನಮ್ಮ ಹತ್ರ ಕತೆ ತೊಗೊಂಡು ಎಲ್ಲಿಂದ ಬರ್ತಾರೆ? ನಾವು ಫಸ್ಟ್ ಹೇಳೋದು ಅದನ್ನು ಮುಗಿಸ್ಕೊಂಡು ಬಾಪ ನೀನು ಅಂದಿರ್ತೀವಿ, ಮುಗೀತಲ್ಲಿಗೆ. ಲೆಟ್ ಅಸ್ ಕ್ಲಿಯರ್ ಒನ್ ಥಿಂಗ್. ಹೂ ಇಸ್ ಪ್ರೇಮ್? ಹೆಸರಿಲ್ದಿರೋ ನಿರ್ದೇಶಕರ, ಅಮೇಚರ, ಅಥವಾ ಏನು ಗೊತ್ತಿಲ್ಲದೆ ಸಿನಿಮಾ ಮಾಡ್ತಾ ಇರೋರ?
ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಬಿಸ್ನೆಸ್ ಕಾಂಟ್ರಿಬ್ಯೂಷನ್ ಕೊಟ್ಟಿರೋಂಥ ಒಬ್ಬ ನಿರ್ದೇಶಕರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಥರ ಪ್ರಶ್ನೆಗಳು ಬರಲೇಬಾರ್ದು. ಅವ್ರಿಗೆ ಬೇಡ ಅಂದ ಇಟ್ ಈಸ್ ವೆರಿ ನೀವು ಬೇಕು ಅಂತ ಮಾಡಿದಿರಿ ಅಂತ ನಾನು ಹೇಳ್ತಾ ಇಲ್ಲಮ್ಮ. ಇಟ್ ಈಸ್ ನಾಟ್ ರೆಸ್ಪೆಕ್ಟ್ ಅಟ್ ಆಲ್. ಏನಾಗುತ್ತೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಹೆಸರಾಂತ ನಿರ್ದೇಶಕರುಗಳು ಅಂತ 4 ಜನ ಅಂತ ತೊಗೊಳಕ್ಕೆ ಹೋದರೆ ಅದರಲ್ಲಿ ಒಂದು ಹೆಸರಿದು. ಕರೆಕ್ಟ್. ಆ್ಯಂಡ್ ಟುಡೇ ಈ ವೇದಿಕೆ ನಾವು ಸೇರಿರೋದೇ ಇವರಿಗೋಸ್ಕರ. ಅಂದಮೇಲೆ ಅವ್ರ ಕತೆ ತೊಗೊಂಡು ಬಂದ್ರೆ ಬರಲ್ಲ. ಆ್ಯಂಡ್ ಇನ್ನೊಂದು, ನಾನು ನನ್ನ ಮೇಲೆ ತುಂಬ ರೆಸ್ಪೆಕ್ಟ್ ಮಾಡ್ಕೋತೀನಿ. ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಬಿಯಾಂಡ್ ಎನಿಥಿಂಗ್. ಸೊ ಯಾರೋ ಕತೆ ಬಂದುಬಿಟ್ರು ಅಂದ ತಕ್ಷಣ ಹೋಗೋರು ನಾವಲ್ಲ, ಡೇಟ್ ಬೇಕು ಅಂದ ತಕ್ಷಣ ಕೊಡೋರು ನಾವಲ್ಲ. ದೇರ್ ಇಸ್ ಅ ಪ್ರೋಸೆಸ್, ದೇರ್ ಇಸ್ ಅ ಪ್ರೊಸೀಜರ್. ಒಂದು ಕತೆ ಹೇಳಿ, ಕತೆ ಇಷ್ಟ ಆಗಲಿ. ಈಗ ಪ್ರೇಮ್ ಆಗಿರೋದ್ರಿಂದ ನಮ್ಮ ಸಲಿಗೆ ಎಲ್ಲಿ ಬರುತ್ತೆ ಅಂದರೆ, ಪ್ರೇಮ್ ಈ ಕತೆ ಬೇಡ, ಇನ್ನೊಂದು ಮಾಡೋಣ. ಪ್ರೇಮಿಗೆ ಸಲಿಗೆ ಇಲ್ಲ ಅಂದರೆ ಡಾರ್ಲಿಂಗ್ ಇದು ನಂಬ್ರಿ, ನನ್ನ ನಂಬಿ ಬಂದು ಮಾಡಿ. ಈ ಸಲಿಗೆಯಲ್ಲಿ ಅದು ಕಳೆದೋಗುತ್ತೆ ಹೊರತು ಬೇಡ ನಾನು ಮಾಡಲ್ಲ, ಅವೆಲ್ಲ ಬರಲ್ಲ. ವಿ ಆರ್ ನಾಟ್ ಲೈಕ್ ದಟ್. ಸಿ ಹೌ ಮೆನಿ ಫಿಲ್ಮ್ಸ್ ಈಸ್ ಡನ್, ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಈಸ್ ಡನ್. ಸೊ ವಿ ಶುಡ್ ಕೀಪ್ ಆಲ್ ದಟ್ ಇನ್ ಮೈಂಡ್ ನೋ ವೆನ್ ವಿ ಸ್ಪೀಕ್. ಇಲ್ಲ ಸರ್, ಅಂದರೆ ಪರ್ಸ್ನಲಿ ನಿಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಮಗು ಒಂದಾಗಿಲ್ಲ. ಸೊ ಅದಕ್ಕೆ ಒಂದು